ಮಾಡಾಕತ್ತಿಪ್ಪ ಮೊಮ್ಮಗನ ಏನ ಮೇಯಕತ್ತಿಯಲ್ಲ ಏನ ಮೇವು ಹಾಕ್ಯಾರಲ್ಲ. ನ್ಯಾಮ್ ನ್ಯಾಮ್ ನ್ಯಾಮ್. ಆ ಇದ ಮೇವ್ ಅಲ್ಲ ಇದ ಅಜ್ಜ. ಇದಂತಾರ ಪಾಸ್ತಾ ಅಂತಾರ ಪಾಸ್ತಾ. ಪಾಸ್ತಾ ಏನ್ರಿ ಹಂಗಂದ್ರ ಏನು ಹಾಳು ಮುಳು ತಿನ್ನಾಕತ್ತಿ ಮಗನ? ನೋಡಿರ ಕಾಳಗತೆ ಐತಲ್ಲ, ಕುರಿ ಕಾಳಗತೆ ಏನಾರ ಐತಲ್ಲ, ಅದನ್ನೇನಾರು ತಿನ್ನಾಕತ್ತೇನ? ಮತ್ತು ಮಾಂಸ ಗಿಂಸ ಏನಾರು ತಿನ್ನಾಕತ್ತಿ? ಇಲ್ಲ ಅಜ್ಜ, ಇದಕ್ಕೆ ಪಾಸ್ತಾ ಅಂತಾರ. ಇದು ಮ್ಯಾಗಿ ಬರ್ತೈತಲ್ಲ, ಮ್ಯಾಗಿ ಗತೆ ಮಾಡ್ತಾರ. ಇದನ್ನ ನೀರು ಹಾಕಿ ಮಸಾಲೆ ಹಾಕಿ ಮಾಡಿಕೊಡ್ತಾರ. ಅವಾಗ ಹೇಳಿದ್ನಿ, ಮೊನ್ನೆ ಹೇಳಿದ್ನಿ, ಅದಕ್ಕೆ ಹಾಕಿ ಮಾಡಿಕೊಟ್ಟಾಳ ಅವ. ಲೇ ಏನು ಹಾಳು ಮುಳು ತಿಂತಿರ್ಲೆ ಹುಡುಗರ? ಚಂತಕ ರೊಟ್ಟಿ ಬಡ್ದ ಏನೋ ಮಾಡ್ಬೇಕು ಮಕ್ಕಳು. ನೋಡ್ರಿ ಇಂಥ ಪಾಸ್ತಾ ಅಂತ ಪೀಸ್ತಾ ಅಂತ. ಆಗ ನಾವು ಸಣ್ಣರಿದ್ದಾಗ ಹಸೆ ಖಾರ ಹಿಂಡಿ ಕಟಕ ರೊಟ್ಟಿ 3-4 ತಿಂದು ಹೊರಗೆ ಬಿದ್ದು ಬಿಡ್ತಿದ್ವಿ. ಯಪ್ಪ 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 ತಗದ್ಯಾ ಮಾರ ನಿಮ್ಮ ಕಾಲದ್ದು. ಇನ್ನೇನ್ಲೆ ಈ ಪಾಸ್ತಾ ಗೀಸ್ತಾ ಇದನ್ನೇನು ತಿನ್ನೋದು ಹೊಲಸ? ಆ ಪ್ಲಾಸ್ಟಿಕ್ ಇದ್ದಂಗೆ ಐತಿ. ಚಿಂಟು ಚಿಂಟು ಹೊಡೆ ತುಂಬ್ತಾನ. ಮಮ್ಮಿ ಇನ್ನೊಂದು ಪ್ಯಾಕೆಟ್ ಮಾಡಿಕೊಡಲ್ಲ, ನಂಗೆ ಹೊಟ್ಟೆ ತುಂಬಿರ್ಲಿದ. ಚಿಂಟು ಚಿಂಟು ಅಷ್ಟು ಭಾಳ ತಿನ್ನಕ್ಕೆ ಹೋಗ್ಬಾರ್ದು. ಏನು ಹೇಳಿನಿಲ್ಲ ನನಗೆ, ವಾರಕ್ಕೆ 1 ಪ್ಯಾಕೆಟ್ ತಿನ್ಬೇಕು. ಬೇಡ ಇನ್ನೊಂದು ಪ್ಯಾಕೆಟ್ ಸ್ವಲ್ಪ ಮಾಡಿಕೊಡ, ಇನ್ನೊಂದು ಸ್ವಲ್ಪ ಲಾಸ್ಟ್ ಇನ್ನ ಕೇಳಂಗಿಲ್ಲ. ಆಗ ಹೇಳಕತ್ತೀನಿಲ್ಲ ಭಾಳ ತಿನ್ನಬಾರ್ದು ಅಂತಂದು. ಮೊದ್ಲು ಅದು ಆರೋಗ್ಯಕ್ಕೆ ಸರಿಯಲ್ಲ ಮಕ್ಕಳಿಗೆ. ಏನಾರು ಹೊಟ್ಟೆ ನೋಸೋದು ಪಾಟ್ ನೋಸೋದು ಆಕತಿ. ಯಾವಾಗ ರೇಟ್ ಸ್ವಲ್ಪ ಆದ್ರೆ ಅಷ್ಟಪ್ಪ ಚಂದದು. ಹುಯ್ದು ಅಂತಂದು ಮಾಡ್ತೀನಂತ ಹುಯ್ದು ತಿನ್ನೋದಲ್ಲ ಚಿಂಟು, ಬೇಡ ಸಾಕ್ತಾ. ಏನು ಸರೋಜ ಅದು ಏನೋ ಪಾಸ್ತಾ ಗೀಸ್ತಾ ಅಂತಲ್ಲ? ಅದು ಮಾವಾರ ಅದು ಇದು ಮಾರ್ಕೆಟ್ನ್ಯಾಗ ಹೊಸದು ಬಂದೈತ್ರಿ, ಇಲ್ಲಿ ಅಂಗಡ್ಯಾರ ಇಟ್ಟಿದ್ರು. ಅದು ನೋಡಿ ಇವ ಚಿಂಟು ಮೊನ್ನೆ ಕರ್ಕೊಂಡು ಹೋಗಿದ್ದ. ಏನದು ನನಗೆ ಅದು ಬೇಕಾ ಆಡು ಸಾಮಾನು ಅಂತ ಇವ ಮಾಡಿದ್ರಿ. ಅವ್ರ ಅಂಗಡ್ಯಾರ ಇಲ್ರಿ ಇದು ಮ್ಯಾಗಿ ಗತೆ ಮಾಡ್ಬೇಕ್ರಿ, ಮ್ಯಾಗಿ ಹೆಂಗೆ ಮಾಡ್ತೀರಿ ಸೇಮ್ ಹಂಗೆ ಮಾಡ್ಬೇಕು, ಸ್ವಲ್ಪ ಚೇಂಜ್ ಮಾಡ್ಬೇಕಾ, ಪಾಸ್ತಾ ಅಂತಾರೆ ಇದಕ್ಕೆ, ತೊಗೊಂಡು ಹೋಗಿ ನೋಡ್ರಿ ಅಂತ ಅಂದ್ರಿ ಅವರು. ಆಮ್ಯಾಗ ಇವ್ರಿ ಎಲ್ಲೆಲ್ಲಿ ಬಿಡವಲ್ರಿ ಮಾವ್ರ. ಹಿಂಗಾಗಿ ಆಗಿದ್ದಾಲೆ ಅಂತಂದು 1-2 ಪ್ಯಾಕೆಟ್ ತಂದೀನಿ. ಮಣ್ಣು ಸ್ವಲ್ಪ ಮಾಡಿದ್ನಿ ಬಿಡ್ರಿ. ಅದು ಯಾರಿಗೂ ಗೊತ್ತಿಲ್ಲ ಮನ್ಯಾಗ, ಸುಮ್ಮ ಗೊತ್ತಾದ್ರೆ ನೀವು ಬೈತೀರಂತ ಸುಮ್ಮ ಇಟ್ಟಿದ್ದೆ. ಈಗ ಈಗ ತಿಂದಾನ ಮತ್ತೆ ಇನ್ನಟ್ ಮಾಡೋಣಾಗತ್ತ ನೋಡ್ರಿ. ಏನಲ್ಲೇ ಚಿಂತೆ ಭಾಳ ತಿನ್ನಬಾರ್ದು ಮಗನ ಹೇಳಕತ್ತಾಳಿಲ್ಲ ಅಲ್ಲಿ ನಿಮ್ಮವ್ವ. ರೊಟ್ಟಿ ಹಸೆ ಖಾರ ತಿನ್ನು. ಬೇಡ ಬೇಡ. ಮತ್ತು ಸರೋಜ ಅದು ಸ್ವಲ್ಪ ಇನ್ನೊಂದು ಸ್ವಲ್ಪ ಉಳ್ದೈತನ, ಇನ್ನೊಂದು ಸ್ವಲ್ಪ ಉಳಿದ್ರೆ ಸ್ವಲ್ಪ ನನಗಡೆ ತಂದು ಬಿಡವ. ಏನ್ರಿ ಮಾವರ ಇಷ್ಟೊತ್ತನ ನೀವೇ ಸರಿ ಇಲ್ಲ ಬ್ಯಾಡದ ಅಂತಿದ್ರಿ ಚಿಂಟುಗ, ಈಗ ನೀವೇ ಮಾಡ್ಕೊಡೋಣಾಗತ್ತಿರಲ್ರಿ. ಅದು ರುಚಿ ಹತ್ತಾಗತ್ತೈತೆ ನನ್ನ ಹೊಟ್ಟೆ ತಾಟ್ ನೋಡಿ, ಅದು ರುಚಿ ಹತ್ತಾಗತ್ತೈತೆ ನನ್ನ ತಾಟ್ ನೋಡಿ. ರುಚಿ ಹತ್ತದಲ್ಲ, ನೋಡೋಣ ಟೇಸ್ಟ್ ನೋಡೋಣ. ನೋಡ್ರಿ ಕೆಂಪು ಚಂದ ಮಸಾಲೆ ಗಿಸಾಲೆ ಇರ್ಬೋದ. ಅದಕ್ಕೆ ಸರೋಜ ಬಿಡ, ಈಗ ನನಗೊಂದು ಸ್ವಲ್ಪ ಒಂದು ತಾಟ್ ಮಾಡ್ಕೊಂಬಂದ್ಬಿಡು ಸಾಕು. ಬೇಡ ಕೊಡಬೇಡ್ದೆ, ನನಗೆ ಬೇಕಾದ ಅದಕ್ಕೆ ಕೊಡಕ್ಕೆ ಹೋಗ್ಬೇಡ. ಚಿಂಟು ಹಂಗೆ ಅನ್ನಕ್ಕೆ ಹೋಗ್ಬಾರ್ದು. ಸ್ವಲ್ಪ ಮಾಡ್ತೀನಿ, ಇನ್ನೂ ಸ್ವಲ್ಪ ಮಾಡ್ತೀನಿ, ಅವ್ರಿಗೂ ಬೇಕಂತ, ಅವ್ರಿಗೊಂದು ಸ್ವಲ್ಪ ನಿಂಗೊಂದು ಸ್ವಲ್ಪ ಇದನ್ನು ಮಾಡಿಬಿಡುನು, ಮತ್ತು ಬೇಕಾದ್ರೆ ತರೋಡು. ನಂಗೆ ಭಾಳ ಬೇಕು ನೋಡು. ಆತ ತೋಲಿಯಪ್ಪ, ನೀನ ಭಾಳ ತಿನ್ನು, ನನಗೆ ಸ್ವಲ್ಪ ಆದ್ರೆ ಸಾಕು. ಆಯ್ತು ಹೇಳ್ರಿ ಮಾವರ, ಒಂದು 10 ನಿಮಿಷ ರೀ ಮಾಡ್ಕೊಂಬರ್ತೀನಿ ರೀ. ಏನ್ಲೇ ಹಂಗ್ಯಾಕೆ ಮಕ ನೋಡಕತ್ತಿ ಮಗನ? ಮಕನ ನೋಡಿಲ್ಲ ನಂದು? ಅಲ್ಲ ಇಷ್ಟೋ ತನಕ ನನಗೆ ತಿನ್ನಬಾರ್ದು, ಹಂಗಾಕತಿ ಹಿಂಗಾಕತಿ, ಕಾಳಿದ್ದಂಗೈತಿ, ಕುರಿ ಕಾಳಿದ್ದಂಗೈತಿ, ಮಾಂಸ ಅಂತ ಅನ್ನಕತ್ತಿದ್ದಿ. ಈಗ ನೋಡ್ರೆ ನಿನಗೂ ತಿನ್ನೋಂಗೆ ಅನಿಸ್ತಾನ? ಹೌದು, ಮತ್ತು ನೀ ತಿನ್ನಕತ್ತಿದ್ದು ಏನೈತೆ ಅಂತ ಚೆಕ್ ಮಾಡ್ಬೇಕಲ್ಲ. ಹಿಂಗಾಗಿ ಅದಕ್ಕೆ ನನಗೊಂದು ತಾಟ್ ಹೇಳಿ. ಮತ್ತು ಅಲ್ಲೇ ನಿಮ್ಮ ಅಜ್ಜಿಗೆ ಹಾಕೋಬೇಡ, ಮೊದಲು ನನಗೆ ಶುಗರ್ ಐತೆ ಹಾಕಿ ಮತ್ತು ಕವ ಅಂತಾಳೆ ಬಂದಿಂದ. ಹಿಂಗೆ ನನಗೆ ಕಾಡ್ತೀರ, ಒಂದಲ್ಲ ಒಂದಿನ ಹೇಳ್ತೀನಿ ನೀ ಮಾಡೋ ಎಲ್ಲ ಆಟನು ಅಜ್ಜಿಗೆ. ಹೋಗಲೇ ನೀನು ನಾನು ಹೆದರ್ಕೆ ಮಗನ ನನಗೆ. ಹೋಗು ಹೇಳ್ಕೋಗು, ಈಗ ಹೋಗು. ಹೋಲೆ ಅಜ್ಜಿ ಲೇ ಬ್ಯಾಡಲೇ ಸುಮ್ಮಂದೆ. ಸರಿ ತಿನ್ನು ನನಗೂ ಬರ್ತೈತಿ ಬಿಸಿ ಪಾಸ್ತಾ ತಿಂತು ಬಿಡತ್ತೀನಿ.